ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಸತತವಾಗಿ ಮಳೆ ಸುರಿತಾ ಇದೆ. ಹೀಗಾಗಿ ಬೆಳೆಗಳಿಗೆ ನೆಟ್ಟೆ ರೋಗ ತಗುಲುವಂತ ಆತಂಕ ಎದುರಾಗಿದೆ. ಮತ್ತೊಂದು ಕಡೆ ಕಳಪೆ ಬೀಜದ ಆಕ್ರೋಶವು ರೈತರು ಹೊರಹಾಕ್ತಿದ್ದಾರೆ. ಕುರಿತ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಸತತ ಮಳೆಗೆ ರೈತರು ಹೈರಾಣ. ಈ ಬಾರಿಯೂ ತೊಗರಿಗೆ ನೆಟ್ಟೆ ರೋಗದ ಆತಂಕ. ಕಳಪೆ ಬೀಜದಿಂದ ಬೀದಿಗೆ ಬಂದ ಅನ್ನದಾತರು. ಹೀಗೆ ಒಂದು ಕಡೆ ಸತತ ಮಳೆಯಿಂದ ಜಮೀನುಗಳಲ್ಲಿ ನೀರು ಸಂಗ್ರಹವಾಗಿದ್ರೆ ಮತ್ತೊಂದು ಕಡೆ ಬೆಳೆದು ನಿಂತ ತೊಗರಿಯ ಬುಡದಲ್ಲಿ ಬೇರು ಒಣಗಿರುವ ದೃಶ್ಯ. ಕಲಬುರಗಿ ಜಿಲ್ಲೆಯ ಸೇಡಂ, ಚಿಂಚೋಳಿ ಹಾಗೂ ಚಿತ್ತಾಪುರ ತಾಲೂಕಿನ ಸಾವಿರಾರು ಎಕರೆಯ ಪ್ರದೇಶದಲ್ಲಿ ಈ ದೃಶ್ಯ ಸಾಮಾನ್ಯವಾಗಿ ಕಾಣಸಿಗುತ್ತೆ. ಕಳೆದ 2 ವರ್ಷಗಳಂತೆ ಈ ವರ್ಷ ಸಹ ಕಲಬುರಗಿ ಜಿಲ್ಲೆಯಲ್ಲಿ ಅತಿಯಾದ ಮಳೆಯಿಂದ ತೊಗರಿ ಬೆಳೆಗಾರರಿಗೆ ಇದೀಗ ಮತ್ತೆ ನೆಟ್ಟೆ ರೋಗದ ಆತಂಕ ಶುರುವಾಗಿದೆ. ಒಂದು ವೇಳೆ ಇದೇ ರೀತಿ ಜಿಲ್ಲೆಯಲ್ಲಿ ಸತತವಾಗಿ ಬಿಟ್ಟು ಬಿಡದೆ ಮಳೆ ಮುಂದುವರೆದಿದ್ದೇ ಆದ್ರೆ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ತೊಗರಿ ಬೆಳೆ ನೆಟ್ಟೆ ರೋಗದಿಂದ ನಾಶವಾಗುವ ಆತಂಕ ರೈತರಿಗೆ ಎದುರಾಗಿದೆ. ಪ್ರತಿ ಬಾರಿ ಜುಲೈ ಆಗಸ್ಟ್ನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಆರಂಭವಾಗ್ತಾ ಇತ್ತು. ಈ ಬಾರಿ ಏನಂದರೆ ಜೂನ್ ತಿಂಗಳ, ಅದರಲ್ಲೂ ಕೂಡ ಮೇ ಒಂದು ಅಂತ್ಯದಲ್ಲೇ ಈ ಒಂದು ಮುಂಗಾರು ಮಳೆ ಆರಂಭವಾಗಿರೋದ್ರಿಂದ ಬಹುತೇಕವಾಗಿ ಎಲ್ಲ ಕಡೆ ರೈತರು ಅಂದರೆ ಈ ಒಂದು ಕಲಬುರಗಿಯಲ್ಲಿ ಅತ್ಯಂತ ಫೇಮಸ್ ಆಗಿರುವಂಥ ಒಂದು ಬೆಳೆ ಅಂದರೆ ಅದು ತೊಗರಿ ಬೆಳೆ ಅಂದರೆ ಸಂಪೂರ್ಣವಾಗಿ ಬಿತ್ತನೆ ಆಗಿದೆ. ಬಿತ್ತನೆ ಆಗಿ ಈಗ ಸುಮಾರು 2 ತಿಂಗಳು ಕಳೆದಿದೆ. ಅದಾದ ಬಳಿಕ ಈಗ ಉತ್ತಮ ಮಳೆ ಆಗಿದೆ ಅಂತ ಹೇಳಿ ಏನಂದರೆ ಸಂತಸದಲ್ಲಿದ್ದಂತಹ ರೈತರಿಗೆ ಏನಂದರೆ ಈಗ ಅದೇ ಮಳೆ ಈಗ ಒಂದು ಶ್ರಾಪವಾಗಿ ಪರಿಣಮಿಸ್ತಾ ಇದೆ. ಈಗ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ, ಇದು ಏನಂದರೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿರುವಂತಹ ರೈತರ ಜಮೀನಿನಲ್ಲಿ ಮಳೆಯಿಂದ ಆದಂತಹ ಅನಾಹುತ ಅಂತ ಹೇಳ್ಬೋದು. ಯಾಕಂದರೆ ಬಹುತೇಕವಾಗಿ ತೊಗರಿ ಬೆಳೆಗೆ ಏನಂದರೆ ಅತಿಯಾದಂತಹ ಮಳೆಯಾದ ಪರಿಣಾಮವಾಗಿ ನೆಟ್ಟೆ ರೋಗ ಹೋಗುವಂತಹ ಎಲ್ಲ ಸಾಧ್ಯತೆಗಳಿವೆ. ಕೇವಲ ಈ ರೀತಿಯಾಗಿ ಈ ಒಂದು ಕಲಬುರಗಿ ಜಿಲ್ಲೆಯ ಸೇಡಂ ಅಷ್ಟೇ ಅಲ್ಲ, ಚಿತ್ತಾಪುರ ಆಗಿರ್ಬೋದು, ಜವರಗಿ ಆಗಿರ್ಬೋದು, ಆಳಂದ ಸೇರಿದಂತೆ ಬಹುತೇಕ ಎಲ್ಲ ತಾಲೂಕುಗಳಲ್ಲಿ ಸುಮಾರು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬೆಳೆ ಬೆಳೆಯಲಾಗಿತ್ತು. ಆದರೆ ಈಗ ಕಳೆದ 2-3 ದಿನಗಳಿಂದಲೂ ಕೂಡ ಅತಿಯಾದಂತಹ ಏನು ಮಳೆ ಆಗ್ತಾ ಇದೆ, ಆ ಒಂದು ಮಳೆಯಾದಂಥ ಹಿನ್ನೆಲೆಯಲ್ಲಿ ಜಮೀನುಗಳಲ್ಲಿ ಅಪಾರ ಪ್ರಮಾಣದ ನೀರು ನಿಂತು ನೆಟ್ಟೆ ರೋಗ ಹೋಗ್ತಾ ಇದೆ. ಕಳೆದ 3-4 ವರ್ಷದಿಂದಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ರೈತರಿಗೆ ಆಗ್ತಾ ಇದೆ. ಏನಂದರೆ ಇನ್ನೇನು ಕೈಗೆ ಉತ್ತಮವಾದಂತಹ ಬೆಳೆ ಬಂದೇ ಬಿಡ್ತು ಅಂತ ಅನ್ನೋಷ್ಟರಲ್ಲೇ ಈ ರೀತಿಯಾಗಿ ಏನಂದರೆ ಭೀಕರವಾಗಿ ಆದಂತಹ ಮಳೆಯಿಂದ ಸಂಪೂರ್ಣವಾಗಿ ಬೆಳೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವಂತಹ ಅಂದರೆ ಸನ್ನಿವೇಶಗಳು ಪ್ರತಿ ಬಾರಿ ಕೂಡ ನಿರ್ಮಾಣವಾಗ್ತಾ ಇವೆ. ಸೊ ಈ ಬಾರಿ ಕೂಡ ಆರಂಭದಲ್ಲೇ ಅಂತಹ ಒಂದು 2-3 ಮಳೆ ಆಗಿರುವ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಜಿಲ್ಲೆಯ ರೈತರಲ್ಲಿ ಮತ್ತೆ ಒಂದು ನೆಟ್ಟೆ ರೋಗ ಎಲ್ಲಿ ಬಂದು ಬಿಡುತ್ತೋ ಈ ಒಂದು ತೊಗರಿ ಬೆಳೆಗೆ, ಆ ಒಂದು ಮೂಲಕ ಮತ್ತೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುತ್ತಾ ಎಂಬ ಭಯದಲ್ಲಿ ಈಗ ರೈತರು ಇದ್ದಾರೆ. ಅತಿಯಾದ ಮಳೆಯಿಂದ ತೊಗರಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ರೆ ಇತ್ತ ಕಮಲಾಪುರ ತಾಲೂಕಿನ ವಿವಿಧ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಆಂಧ್ರ ಮೂಲದ ಸಾರಸಾ ಸೀಡ್ಸ್ ಕಂಪನಿಯ ಕಳಪೆ ಸೋಯಾಬೀನ್ ಬೀಜ ವಿತರಿಸಿದೆ. ಜೂನ್ ಆರಂಭದಲ್ಲಿ ಸೀಡ್ಸ್ ಬಿತ್ತನೆ ಮಾಡಿ 2 ತಿಂಗಳಾಗ್ತಾ ಇದ್ರು ಇಲ್ಲಿಯವರೆಗೂ ಮೊಳಕೆ ಒಡೆಯದೆ ಜಮೀನಿನಲ್ಲಿಯೇ ಬೆಳೆ ಕಪ್ಪು ಬಣ್ಣಕ್ಕೆ ತಿರುಗಿ ಬೆಳೆ ನಾಶವಾಗಿದೆ. ಕಳಪೆ ಬೀಜ ವಿತರಿಸಿದ ಆಫೀಸರ್ಸ್ಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕಲಬುರಗಿಯ ಕೃಷಿ ಇಲಾಖೆಯ ಕಚೇರಿ ಎದುರು ಅನ್ನದಾತರು ಹೋರಾಟ ನಡೆಸಿದ್ದಾರೆ. ಕಮಲಾಪುರ ತಾಲೂಕಿನಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ಮಾಗಾಂವ್ ರೈತ ಸಂಪರ್ಕ ಕೇಂದ್ರದಿಂದ 1,000 ಪಾಕೆಟನ್ನು ಇವತ್ತು ವಿ.ಕೆ. ಸಲ್ಗರ್, ಮುದ್ದುಡ್ಗ, ಲೇಂಟಿ ಗ್ರಾಮದಲ್ಲಿ ರೈತರಿಗೆ ಕಳಪೆ ಮಟ್ಟದ ಬೀಜನ ವಿತರಣೆ ಮಾಡಿದರೆ ಸೋಯಾ ಬೀಜ ಅದು ಆಂಧ್ರ ಪ್ರದೇಶದಿಂದ ಬಂದಿರತಕ್ಕಂಥ ಕಳಪೆ ಮಟ್ಟದ ಕಂಪನಿ. ಆ ಕಂಪನಿ ಮೂಲಕ ಇವತ್ತು ರೈತರನ್ನ ದ್ರೋಹ ಬಗ್ದಿದ್ದಾರೆ. ಒಟ್ಟು ಸರಾಸರಿ 1 ಎಕರೆಗೆ 4,500ರಿಂದ 5,000 ರೂಪಾಯಿನ ಖರ್ಚು ಮಾಡಿ ಲಾಗೋಡಿ ಮಾಡಿ ಬಿತ್ತನೆ ಮಾಡಿರ್ತಕ್ಕಂಥದ್ದು. ಜಿಲ್ಲಾಡಳಿತ ತಕ್ಷಣ ಮಧ್ಯಪ್ರವೇಶ ಮಾಡಿ ಆ ರೈತರು ಅನ್ಯಾಯ ಮಾಡಿರ್ತಕ್ಕಂಥದ್ದು, ಕಳಪೆ ಮಟ್ಟದ ಬೀಜ ವಿತರಣೆ ಮಾಡಿದ್ದು ಕುಲಂಕುಷವಾಗಿ ತನಿಖೆ ನಡೆಸಿ ಕೃಷಿ ವಿಜ್ಞಾನಿಗಳನ್ನ ಮಧ್ಯಪ್ರವೇಶ ಮಾಡಿ ರೈತರ ಪರವಾಗಿ ನೆರವಿಗೆ ಬಂದು ಮತ್ತೆ ಆ ಕಂಪನಿಗಳ ಮೂಲಕ ಪರಿಹಾರ ಕೊಡಿಸಬೇಕು. ಸೋಯಾ ಕಳಪೆ ಬೀಜದ ಬಗ್ಗೆ ಕೃಷಿ ಅಧಿಕಾರಿಗಳು ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ. ಒಂದು ಕಡೆ ಅತಿಯಾದ ಮಳೆ, ಇನ್ನೊಂದು ಕಡೆ ಕಳಪೆ ಬೀಜದಿಂದ ಜಿಲ್ಲೆಯ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿರುವುದರಲ್ಲಿ 2 ಮಾತಿಲ್ಲ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.